ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಪೂರ್ವಿ, ನೀನ್ ಯಾಕಮ್ಮ ಪಾತ್ರೆ ತೊಳಿತಾ ಇದೀಯಾ? ಅದು ಆಂಟಿ, ಪಾತ್ರೆ ಎಲ್ಲ ಹಾಗೆ ಇದ್ದು. ಪರವಾಗಿಲ್ಲ, ನಾ ತೊಳಿತೀರಿ. ಬಿಡು ಅದನ್ನ, ಬಿಡು. ಕೈ ತೊಳ್ಕೊ, ತೊಳಿ. ಈ ಕೆಲ್ಸ ಮಾಡಕ್ಕೆ ಕೆಲ್ಸದವ್ರಿದ್ದಾರೆ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಅಮ್ಮಾಜಿ ಬೆಳಗ್ಗೆ ಹೇಳಿದ್ದು ನಿನಗ್ ಮರ್ತೋಗಿದ್ಯಾ? ಪ್ಲೀಸ್ ಆಂಟಿ, ನನ್ಗೆ ಈ ಕೆಲ್ಸನಾದ್ರೂ ಮಾಡಕ್ ಬಿಡಿ. ನನಗೆ ಅಪ್ಪಯ್ಯ ಹೇಳ್ ಕಳ್ಸವ್ರೆ ನಿಮ್ ಎಲ್ರು ಸೇವೆ ಮಾಡು ಅಂತ. ನೀನ್ ಯಾಕೆ ನಮ್ ಸೇವೆ ಮಾಡ್ಬೇಕು? ನೋಡು, ಅಮ್ಮಾಜಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ, ಪೂರ್ವಿ ಕೈಯಲ್ಲಿ ಯಾವ ಕೆಲ್ಸಾನು ಮಾಡ್ಸೋ ಹಾಗಿಲ್ಲ ಅಂತ. ಈಗ ನೀನ್ ಈ ಕೆಲ್ಸ ಮಾಡಿದ್ರೆ ಅಮ್ಮಾಜಿ ಮಾತನ್ನ ಮೀರ್ದಂಗಾಗತ್ತೆ. ನೀನು ಚೆನ್ನಾಗಿ ಓದ್ಕೋ, ಅಷ್ಟೇ ಸಾಕು. ಓದ್ಕೋತೀನಿ, ಅದ್ರ ಜೊತೆ ಚಿಕ್ಕ ಪುಟ್ಟ ಕೆಲ್ಸನೂ ಮಾಡ್ತೀನಿ. ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ. ನಿನಗ್ ಗೊತ್ತಲ್ವಾ, ಈ ಮನೆಯಲ್ಲಿ ಯಾರು ಅಮ್ಮಾಜಿ ಮಾತನ್ನ ಮೀರೋ ಹಾಗಿಲ್ಲ ಅಂತ. ಅಮ್ಮಾಜಿ ಅಂತವ್ರ ಮನ್ಸನ್ನೇ ಗೆದ್ದವಳು ನೀನು. ಯಾರನ್ನು ಅಷ್ಟು ಸುಲಭವಾಗಿ ಹತ್ರ ಬಿಟ್ಕೊಳ್ದೇ ಇರೋ ಅಮ್ಮಾಜಿ ಅದ್ ಯಾಕೋ ಗೊತ್ತಿಲ್ಲ, ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ನಿನಗೊಂದು ಒಳ್ಳೆ ಹುಡುಗನ್ನ ಹುಡುಕಿ ಮದ್ವೆ ಮಾಡಿಸ್ಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಈಗ ನೀನು ಈ ಕೆಲ್ಸ ಎಲ್ಲ ಮಾಡಿದ್ರೆ ಅವ್ರ ಮಾತನ್ನ ಮೀರ್ದಂಗ ಆಗಲ್ವಾ? ಅವ್ರಿಗೆ ಎಷ್ಟು ನೋವಾಗಬಹುದು ಅಂತ ಯೋಚನೆ ಮಾಡು. ಅಮ್ಮಾಜಿ ಒಂದ್ಸಲ ಯಾರ್ದಾದ್ರೂ ಕೈ ಹಿಡಿದ್ರೆ ಏನೇ ಪರಿಸ್ಥಿತಿ ಬಂದ್ರೂ ಅವರನ್ನ ದಡ ಮುಟ್ಟಿಸ್ದೆ ಬಿಡೋದಿಲ್ಲ. ಅದೇ ಅಮ್ಮಾಜಿಗೆ ಯಾರ್ದಾದ್ರೂ ಬಗ್ಗೆ ಮನಸ್ಸು ಮುಡಿದ್ರೆ ಅವ್ರನ್ನ ತಿರುಗೂ ನೋಡೋದಿಲ್ಲ. ಅಮ್ಮಾಜಿ ಪ್ರೀತಿಗೆ ಪಾತ್ರಳಾಗಿದ್ಯಾ, ಅವ್ರ ಸಿಟ್ಟಿಗೆ ಗುರಿ ಆಗ್ಬೇಡ, ತಿಳಿತಾ? ಹೋಗು, ಎಲ್ರನ್ನೂ ಊಟ ಕರ್ಕೊಂಬ. ಪದ್ಮಿನಿ, ಏನಾಯ್ತು? ಸದ್ಯ ಅಪ್ಪಯ್ಯ ಏನು ಕೇಳಿಸ್ಕೊಂಡಿಲ್ಲ. ಏನಿಲ್ಲ ಅಪ್ಪಯ್ಯ. ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಯಾಕೆ ಹೇಳಿದೆ? ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಯಾಕೆ ಹೇಳ್ತಿದ್ದೀನು? ಆ ಮಾತಿನ ಅರ್ಥ ಏನೋ? ಅಪ್ಪಯ್ಯ ಅದು ಹಂಗೆಲ್ಲ ಗೊತ್ತಾಯ್ತು ಬಿಡು. ನಿನ್ಗೂ ಅಳಿಯಂದ್ರಿಗೂ ಜಗಳ ಶುರುವಾಗಿತ್ತಲ್ವಾ? ಇಲ್ವ ನಿಂಗೆ ಹೊಂದ್ಕೊಂಡು ಹೋಗ್ಬೇಕು ಅಳಿಯಂದ್ರು ಉತ್ತಮ ಅಂತ? ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ ನೀನು ಅಲ್ವಾ? ಪದ್ಮಿನಿ, ನಿಂದು ಅಳಿಯಂದ್ರದ್ದು ಜಗಳ ಇನ್ನೂ ಮುಗ್ದಲ್ವಾ? ಯಾಕೋ ಹಿಂಗ್ ಮಾಡ್ತಿದ್ದೆ ನೀನು? ಅವ್ರ ಋಣ ತೀರಿಸ್ಬೇಕು ಅಂದ್ರೆ ಇನ್ನೊಂದು ಜನ್ಮ ಎತ್ತು ಬರ್ಬೇಕು ನಾವು. ಅಷ್ಟು ಒಳ್ಳೆ ಜನ ಅವರು, ಅಷ್ಟೊಂದು ಉಪಕಾರ ಮಾಡೋರು ನಮ್ಗೆ. ಬಂದ್ರೆ ಅಳಿಯಂದ್ರೆ ತಪ್ಪು ಮಾಡಿದ್ರು ಅದನ್ನ ಅನ್ಸರ್ಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಯಾವುದೋ ಒಂದು ಚಿಕ್ಕ ವಿಷಯ ಇಟ್ಕೊಂಡು ಅದನ್ನೇ ಸಾಧಿಸ್ಕೊಂಡು ಅವ್ರ ಮನೆಗೆ ಯಾವತ್ತು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಅಪ್ಪಯ್ಯ ದಂಡ ಅಜ್ಜು ಬಾಯಿ. ಪದ್ಮಿನಿ, ನಿನ್ನ ತಪ್ಪನ್ನ ನೀನು ಸಮರ್ಥನೆ ಮಾಡ್ಕೊಂಡ್ ಬರಕ್ ಹೋಗ್ಬೇಡ. ಒಂದ್ಕಿತ ಗೆಪ್ತಿ ಮಾಡ್ಕ. ನಿನ್ ಮದ್ವೆ ಆಗಿ ನಿಮ್ಮಪ್ಪಯ್ಯ ಏನ್ ಪಾಟ್ಬಿಟ್ಟವ್ರೆ ಅಂತವ. ಹೊಲ ಮನೆ ಮಾರಿ ಬೀದಿಗೆ ಬಂದವ್ರೆ. ನಿನ್ನ ಬದುಕು ಕಟ್ಟು ಸಲುವಾಗಿ ಅವೆರಡು ಹೆಣ್ಮಕ್ಳ ಜೀವನನ ಒತ್ತೆ ಇಟ್ಟವ್ರೆ. ನೀನು ಹುಡುಗಾಟ ಆಡ್ತಿದ್ಯಾ ಇಲ್ಲಿ? ನೋಡ್ ಮಕ್ಳೆ, ನೀನ್ ಆ ಮನೆಯಾಗ ಹೆಂಗ ಬಾಳ್ತೀಯ ಅನ್ನೋದ್ರ ಮ್ಯಾಗೆ ನಿನ್ ತಂಗಿ ಪೂರ್ವಿ ಜೀವನ ನಿಂತೈತೆ. ಪ್ರತಿಯೊಂದು ಹೆಣ್ಣು
ಇಂಥ ಮನೆ, ಇಂಥ ಅತ್ತೆ ಮಾವ, ಇಂಥ ಗಂಡ ಸಿಗ್ಲಿ ಅಂತ ತಪಸ್ ಮಾಡ್ತಾರೆ. ಅಂದ್ರೆ ನೀನು ಅವೇನು ಮಾಡ್ದಲೆ ಈಟೆಲ್ಲ ಸಿಕ್ಕಿರು, ಅದನ್ನ ನೀನೇ ಉಳಿಸ್ಕೊಂತಿಲ್ಲ. ಇವನ್ ಹೇಳಿ ನಾನು, ನೀನ್ ಹಿಂಗಿರ್ಲಿಲ್ಲ ಪದ್ಮಿನಿ. ಎಂತ ತಾಳ್ಮೆ, ಎಂತ ವಿನಯ, ಎಂತ ಹೊಂದಾಣಿಕೆ. ಅದ್ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು? ಸಾಕ್ಲಿಲ್ಲ ನೋಡುವ ಪದ್ಮಿನಿ, ಗಂಡ ಹೆಂಡತಿ ಅಂದ್ಮ್ಯಾಕೆ ಜಗಳ ಮನಸ್ತಾಪ ಇದ್ದಿತ್ತೆ. ಆದ್ರೆ ಅದನ್ನ ದೊಡ್ಡದಾಗ ಬಿಡ್ಬಾರ್ದು, ಗೊತ್ತಾಯ್ತಲ್ಲ? ದೊಡ್ಡದಾಗಬಾರ್ದು. ನೋಡು, ನಿನ್ ಗಂಡ ನಿನ್ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ನಾಳೆಯಿಂದ ಒಂದು ವ್ರತ ಮಾಡು. ವ್ರತನ ಇವನ್ ನೋಟ್ ಉದಾಸೀನಿಂದ ಕೇಳ್ತಿದ್ಯಾ? ಎಲ್ಲ ಹೆಣ್ಮಕ್ಳು ಆಷಾಢ ಮಾಸದಾಗೆ ವ್ರತ ಮಾಡ್ಲೇಬೇಕು. ನಾಳೆಯಿಂದ ನೀನು ಮಾಡ್ತಿದ್ಯಾ ಆಟಯ? ಅವ ನಾನೇನ್ ವ್ರತ ಮಾಡ್ಲಿ? ನೋಡು ಮಗಳೇ, ನಾಳೆಯಿಂದ ನಿಮ್ಮಪ್ಪಯ್ಯ ಕೆಲ್ಸಕ್ಕೆ ಹೋಗ್ತಾನೆ. ಆ ಕೆಲಸ ಕೊಡ್ಸಿರೋದು ಅಮ್ಮಾಚಿ ಒಬ್ರು. ನಮ್ಮ ಮನೇಲಿ ಇದ್ದೀವಲ್ಲ ಎಲ್ರು, ಅವರೆಲ್ಲರೂ ಹೊಟ್ಟೆ ತುಂಬ ಉಣ್ತಾ ಇರೋದು, ಪೂರ್ವಿಗೊಂದು ದಾರಿ ಆಗ್ತಾ ಇರೋದು ಅಮ್ಮಾಜಿ ಅವರಿಂದ. ಅಮ್ಮಾಜಿ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ? ನೀನು ಆ ಮನೆಯ ಸೊಸೆ ಅನ್ನೋ ಕಾರಣ ಇವನ್ನೆಲ್ಲ ಉಳಿಸ್ಕೊಂಡೋಗೋದು ಕೈ. ನನಗೆ ಕೈ ಮುಗಿತಿದೆ. ನಿಮ್ಮಪ್ಪಯ್ಯ ಈಗಾಗಲೇ ತತ್ಬಿಟ್ಟು ಇನ್ನೂ ತಲೆ ತಗ್ಸಂಗ್ ಮಾಡ್ಬೇಡ ಕಣವ. ಅಪ್ಪಯ್ಯ, ನೀವ್ ಅಳ್ಬೇಡಿ. ನನ್ ವ್ರತ ಮಾಡ್ತೀನಿ ಅಪ್ಪಯ್ಯ, ಮಾಡ್ತೀನಿ. ಅಮ್ಮಾಜಿ, ಈ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ತಮ್ಮ ಗಂಡನ ಆಯುಸ್ ಹೆಚ್ಚಾಗ್ಲಿ, ತಮ್ಮ ಪತಿಗೆ ಯಾವುದೇ ಆಪತ್ತು ಬರದೇ ಇರಲಿ ಅಂತ ಕೆಲವೊಂದು ವ್ರತಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದು ಸಿಂಪಲ್ ಆಗಿರೋ ವ್ರತ ಅಂದ್ರೆ ಬೆಳಗ್ಗೆನೆ ಎದ್ದು ತಲೆಗೆ ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅರಳಿ ಮರದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ನನ್ನ ಗಂಡನ ಆಯುಸ್ನ ಹೆಚ್ಚು ಮಾಡಪ್ಪ ಭಗವಂತ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಆ ಮರಕ್ಕೆ ದಾರ ಸುತ್ತಿದ್ರೆ ಸಮಸ್ಯೆಗಳೆಲ್ಲ ದೂರ ಆಗತ್ತೆ, ಅವ್ರು ಅನ್ಕೊಂಡಿದ್ದು ಆಗತ್ತೆ ಅಮ್ಮಾಜಿ. ಹೌದು ನರೇಂದ್ರ, ತಾಳಿ ಕಟ್ಟಿದವನ ಕ್ಷೇಮನ ಕೋರಿ ಹೆಣ್ಣು ಈ ವ್ರತನ ಮಾಡಿದ್ರೆ ಅವನು ಜೀವನ ಪೂರ್ತಿ ಖುಷಿಯಾಗಿರ್ತಾನೆ, ದೀರ್ಘ ಆಯುಷ್ಯ ಆಗ್ತಾನೆ ಅಂತ ನಾನು ಕೇಳಿದೆ. ಅಮ್ಮಾಜಿ, ನಮ್ ನಂದನ್ಗೋಸ್ಕರ ಪದ್ಮಿನಿ ಈ ವ್ರತ ಮಾಡೋದು ಒಳ್ಳೇದು. ಯಾಕೆಂದ್ರೆ ನಮ್ ನಂದನ್ ಜಾತಕದಲ್ಲಿ ಕೆಲವು ದೋಷಗಳಿರೋದ್ರಿಂದ ಈ ವ್ರತ ಮಾಡಿದ್ರೆ ಅದೆಲ್ಲ ಪರಿಹಾರ ಆಗತ್ತೆ. ಹಾಗಾದ್ರೆ ನಾನು ಈ ವ್ರತ ಮಾಡ್ಬೇಕಾ? ಸರಿ ಬಿಡು, ನಾನು ಪದ್ಮಿನಿಗೆ ಹೇಳ್ತೀನಿ. ಗಂಡನಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋ ಪ್ರತಿ ಒಂದು ಹೆಣ್ಣು ಈ ವ್ರತನ ಮಾಡದೇ ಇರೋದಿಲ್ಲ. ಪೂರ್ವಿ, ಯಾಕಮ್ಮ ಅಲ್ಲೇ ನಿಂತೆ? ಬಾ. ಅಮ್ಮಾಜಿ, ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಬಂದೆ. ಸರಿ, ನಾವ್ ಬರ್ತೀವಿ. ಪೂರ್ವಿ, ಹಾಗೆ ನಂದನ್ಗೂ ಕರಿಯೋಗಮ್ಮ, ರೂಮಲ್ಲಿದ್ದಾನೆ. ನೋಡಮ್ಮ, ನೀನೀಗ ಸ್ವಲ್ಪ ನಂದನ್ನ ವಿಚಾರಿಸ್ಕೋಬೇಕು. ಅಂದ್ರೆ ಅವನೊಬ್ಬನೇ ಇದ್ದಾನಲ್ವಾ, ಬೇಜಾರಲ್ಲಿ ಬೇರೆ ಇದ್ದಾನೆ. ನೀನ್ ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತೀಯಲ್ಲ, ಅದಕ್ಕೆ ಅವನ ಜೊತೆನೂ ಸ್ವಲ್ಪ ಮಾತಾಡಿ ಅವನ್ ಬೇಕು ಬೇಡಗಳನ್ನ ವಿಚಾರಿಸ್ಕೊ, ಸರಿನಾ? ಹೌದಮ್ಮ ಪೂರ್ವಿ, ಈಗ ನಮ್ಮ ನಂದನ್ ಸಂಪೂರ್ಣ ಜವಾಬ್ದಾರಿ ನಿಂದೆ. ಅಂದ್ರೆ ನಿಮ್ಮ ಅಕ್ಕ ಪದ್ಮಿನಿ ಬರೋವರೆಗೂ ಅವನು ಊಟ ತಿಂಡಿನ ಸ್ವಲ್ಪ ನೀನ್ ನೋಡ್ಕೋಬೇಕು. ನಮ್ಮ ಹುಡುಗ ಟೈಮ್ ಸರಿಯಾಗಿ ಊಟ ತಿಂಡಿನೇ ಮಾಡಲ್ಲ. ಅದಕ್ಕೆ ಹೇಳ್ದೆ ಅಷ್ಟೆ. ನರೇಂದ್ರ, ನಾವು ಮಾತಾಡಿದ್ದನ್ನೆಲ್ಲ ಪೂರ್ವಿ ಕೇಳಿಸ್ಕೊಂಡಿದ್ದಾಳೆ. ಹೌದು ಅಮ್ಮಾಜಿ, ಈಗ ನಮ್ಮ ಮುಂದಿರೋ ಪ್ರಶ್ನೆ
ಪೂರ್ವಿ ಈ ವ್ರತನ ಮಾಡ್ತಾಳ ಅಥವಾ ಇಲ್ವಾ ಅನ್ನೋದು. ನೋಡೋಣ. ಊಟ ತಯಾರಾಗೈತೆ, ಬನ್ನಿ. ನೀನ್ ಮತ್ತೆ ಇಲ್ಲಿಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಬರಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ. ಆದ್ರೆ ಅಮ್ಮಾಜಿ ಬಂದು ನನ್ನನ್ನ ಕಳಿಸ್ಕೊಡಿ ಅಂತ ತುಂಬಾ ಕೇಳ್ಕೊಂಡ್ರು. ಅದಕ್ಕೆ ಬರ್ಬೇಕಾಯ್ತು. ನೋಡಿ, ನೀವು ನನ್ನನ್ನ ತಪ್ಪು ತಿಳ್ಕೊಬೇಡಿ. ನನಗೆ ನಿಮ್ಮ ಮೇಲೆ ಬೇರೆ ಯಾವ ಭಾವನೆನೂ ಇಲ್ಲ. ಅದು ಅಕ್ಕ ಇಲ್ವಲ್ಲ, ಅದಕ್ಕೆ ನಿಮ್ ಊಟ ತಿಂಡಿ ಎಲ್ಲ ನನಗೆ ನೋಡ್ಕೊ ಅಂತ ಅಮ್ಮಾಜಿ ಹೇಳಿದ್ರು. ಪ್ಲೀಸ್ ಬೇಡ, ನನ್ನನ್ನು ಯಾರು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ ಹಾಗಲ್ಲ, ಅಕ್ಕ ಇಲ್ಲ ಅನ್ನೋ ಬೇಜಾರಲ್ಲಿ ನೀವು ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನಿಮಗ್ ಕೆಳಕ್ ಬರಕ್ ಇಷ್ಟ ಇಲ್ಲ ಅಂದ್ರೆ ನಾನೇ ಊಟ ತಂದ್ಕೊಡ್ತೀನಿ. ಬೇಡ ಅಂತ ಹೇಳದ್ನಲ್ಲ. ನೀವು ಊಟ ಮಾಡ್ದಿದ್ರೆ ಎಲ್ರು ಬೇಜಾರ್ ಮಾಡ್ಕೋತಾರೆ. ನಾನು ಒಬ್ನೇ ಇರ್ಬೇಕು. ಪ್ಲೀಸ್ ಹೋಗು. ನೋಡಿ, ಅಮ್ಮಾಜಿ ನನಗೆ ಬೇರೆ ಒಬ್ಬ ಹುಡುಗನ್ನ ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ ನನ್ನನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದು. ಅವರು ಹುಡುಗನ್ನ ಹುಡುಕ್ತಿದ್ದಾಗೆ ಮದುವೆ ನಿಶ್ಚಯ ಆಗೋಗ್ತೈತೆ. ಅಷ್ಟರಲ್ಲಿ ಆಷಾಢನೂ ಮುಗಿತೈತೆ. ನೀವು ಅಕ್ಕನ ಮನ್ಸನ್ನ ಒಲಿಸ್ಕೊಂಡು ಅವಳನ್ನ ಈ ಮನೆಗೆ ಕರ್ಕೊಂಡು ಬರ್ಬೇಕು. ಮುಖ್ಯವಾಗಿ ಈ ತಾಳಿನ ನೀವು ಅವಳಿಗೆ ಕಟ್ಟಬೇಕು. ಇದು ನಿಮ್ ಜವಾಬ್ದಾರಿ.